नमस्ते एवरीवन। मैंने थर्ड लेसन का पीडीएफ भी भेजा हूँ। बाद में आपको ग्रामर कुछ समझ में नहीं आया या तो आप स्कूल आने वक्त आते हैं ना, तब पूछ सकते हैं। आपका डिफ़िकल्ट कौन सा भी क्वेश्चन आंसर या ये ग्रामर में, ये व्याकरण भाग में कौन सा समझ में आते नहीं, आपको मैंने बताता हूँ ज़रूर। तो देखिए माय डियर स्टूडेंट, आपको मैंने आज लेसन नंबर 4 अदालत का फैसला, अदालत मीन्स कोर्ट, न्यायालय का फैसला, डिसीजन, ಕೋರ್ಟಿನ ಯಾವ ರೀತಿಯಾಗಿ ಕೋರ್ಟ್ ಯಾವ ರೀತಿಯಾಗಿ ಡಿಸಿಷನ್ ತಗೊಳ್ತದೆ, ಒಬ್ಬ ಅಪರಾಧಿಯನ್ನು ಯಾವ ರೀತಿಯಾಗಿ ಡಿಸಿಷನ್ ಕೊಟ್ಟು ಅವರಿಗೆ ನ್ಯಾಯಾಲಯದಲ್ಲಿ ಬಂಧನಕ್ಕೆ ಇದರಲ್ಲಿ ಬಂದಿಖಾನೆಯಲ್ಲಿ ಜೈಲಿನಲ್ಲಿ ಬಂಧನದಲ್ಲಿ ಇಟ್ಟಿರುವಂಥ ಈ ಕೈದಿಗಳಿಗೆ ಕೋರ್ಟ್ ಯಾವ ರೀತಿಯಾಗಿ ಡಿಸಿಷನ್ ತಗೊಂಡು ಅವರಿಗೆ ಬಿಡುಗಡೆ ಮಾಡುತ್ತೆ, ಎಲ್ಲರೂ ತಪ್ಪು ಮಾಡೋರೆ ಮಾಡಿದವರಿಗೆ ಯಾವ ರೀತಿಯಾಗಿ ಒಂದು ಡಿಸಿಷನ್ ತಗೊಂಡದು ಮುಂದುಗಡೆ ಅವರಿಗೆ ಬಿಡುಗಡೆ ಮಾಡ್ತದೆ. ಈ ಸಮಾಜದಲ್ಲಿ ಯಾರೇ ತಪ್ಪು ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲ, ಆದರೆ ಅದರ ನಿರ್ಣಯ ತಗೊಳ್ಳುವಂಥ ಕೆಪಾಸಿಟಿ ಏನಪ್ಪ ಅಂದರೆ ಈ ಕೋರ್ಟಿಗಿದೆ, ಈ ನ್ಯಾಯಾಲಯಕ್ಕಿದೆ. ಹಾಗಾಗಿ ನ್ಯಾಯಾಲಯದ ಆದೇಶದ ಮೇರೆಗೆ ಇದು ಎಲ್ಲ ಕ್ರಮಬದ್ಧವಾಗಿ, ಎಲ್ಲ ಕಾನೂನುಬದ್ಧವಾಗಿ ಎಲ್ಲ ನಮ್ಮ ಸಮಾಜದಲ್ಲಿ ಕೆಟ್ಟದ್ದು ಯಾವುದು ಒಳ್ಳೆಯದು ಇವೆಲ್ಲಗಳು ನಡೀತಾ ಇರ್ತವೆ. ಅದರ ಡಿಸಿಷನ್ ಮೇಲೆ ಯಾವ ರೀತಿಯಾಗಿ ನಡೀತಾ ಇರ್ತದೆ ಅಂತನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. तो आज हमने पेज नंबर 20 ये अदालत का ये फैसला, अदालत मीन्स कोर्ट, कोर्ट का फैसला या न्यायालय का डिसीजन, ये न्यायालय का डिसीजन को हमने किस तरह उपयोग करते हैं या उपयोग लेना है, आप जानकारी पाएंगे। तो देखिए बच्चों, इस पाठ के द्वारा खेलों में होने वाले भ्रष्टाचार की ಈ ಒಲಿಂಪಿಕ್ ನಡೀತಾ ಇದೆ ನೋಡಿ, ಮೊನ್ನೆ ನಡೀತಲ್ಲ, ಆ ಒಲಿಂಪಿಕ್ದಲ್ಲಿ, ಕಾಮನ್ವೆಲ್ತ್ಗಳಲ್ಲಿ, ಈ ರಣಜಿಗಳಲ್ಲಿ, ಈ ಕ್ರಿಕೆಟ್ಗಳಲ್ಲಿ, ಅನದರ್ ಸ್ಪೋರ್ಟ್ಸ್ಗಳಲ್ಲಿ ಇವು ಏನೋ ಭ್ರಷ್ಟಾಚಾರ ನಡೀತಾ ಇದೆ ನೋಡಿ. ಈ ಭ್ರಷ್ಟಾಚಾರಗಳನ್ನು ಯಾವುದರ ಉದ್ದೀಪನ ಮದ್ದುಗಳು, ಈ ವೇಟಿಂಗ್ ಇದು ಮಾಡ್ತಾರೆ, ಭಾರ ಹೊತ್ತುವವರು ಅಲ್ಲಿ ಉದ್ದೀಪನ ಮದ್ದು ಅಂತ ಹಾಕಿಸ್ಕೋತಾರೆ. ಆ ಇಂಜೆಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಏನಪ್ಪ ಅಂದರೆ ಆ ಭಾರವನ್ನು ಎತ್ಬೋದು ಈಸಿಯಾಗಿ. ಅನಂತರದಲ್ಲಿ ಆ ಉದ್ದೀಪನ ಮದ್ದು ಹೈ ಜಂಪ್, ಲಾಂಗ್ ಜಂಪ್, ಅನಂತರದಲ್ಲಿ ಈ ಒಲಿಂಪಿಕ್ದಲ್ಲಿ ನೀವು ನೋಡಿರೋದೆಲ್ಲ ಅವೆಲ್ಲವುಗಳು ಆ ಪರಿಚಯ ಎಸೆತ ಏನೇನು ನಡೀತಾ ಇರ್ತದೆ, ಈ ಅಷ್ಟೇ ಅಲ್ಲ ಈ ಕ್ರಿಕೆಟ್ಗಳಲ್ಲಿ ಕೂಡ ನಿಮ್ಮ ಪ್ರಮುಖ ಕ್ರೀಡೆ ಆಗಿರ್ತಕ್ಕಂಥ ಈ ಕ್ರಿಕೆಟ್ಗಳಲ್ಲಿ ಕೂಡ ಈ ಉದ್ದೀಪನ ಮದ್ದನ್ನು ಕೂಡ ನಡೆದಿದ್ದನ್ನು ನಾವು ನೋಡ್ಬೋದು. ಇಲ್ಲಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಈ ಕೋರ್ಟಿನ ಮುಖಾಂತರವಾಗಿ ಅವರಿಗೆ ಯಾವ ರೀತಿಯಾಗಿ ನ್ಯಾಯವನ್ನು ಬಗೆಹರಿಸ್ಬೋದು, ಆ ಡಿಸಿಷನ್ ಯಾವ ರೀತಿಯಾಗಿ ನಾವು ತಗೋಬಹುದು ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿದೆ. तो पेज नंबर 20 निकालिए। इस पाठ के द्वारा खेलों में होने वाले भ्रष्टाचारी की ओर संकेत करते हुए खेल भावना से खेलते हुए समाज और राष्ट्र की गरिमा बढ़ाने की प्रेरणा दी गई है। ಅಂದರೆ इस पाठ के द्वारा खेलों में, खेल मीन्स ಆಟಗಳು, ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಯಾವುದೇ ಸ್ಪೋರ್ಟ್ಸ್, होने वाले ಭ್ರಷ್ಟಾಚಾರ, ನಡೆಯುವಂಥ ಭ್ರಷ್ಟಾಚಾರಗಳಲ್ಲಿ ಸಂಕೇತ करते हुए, ಸಂಕೇತನು ಸೂಚನೆಯನ್ನು ಕೊಡ್ತಾ, ಖೇಲ್ ಭಾವನಾ ಕೆ ಖೇಲ್ತೆ ಹುಯೆ ಅಂದರೆ ಆಟ ಆಡುವಂಥ ಏನಪ್ಪ ಅಂದರೆ ಈ ಆಟಗಳಲ್ಲಿ ಸಮಾಜ और ರಾಷ್ಟ್ರ की ಗತಿ, ಗರಿಮಾ ಬಡಾನೆ ಕೆ ಲಿಯೆ, ನಮ್ಮ ರಾಷ್ಟ್ರದ ಪ್ರತಿಭೆಯನ್ನು, ನಮ್ಮ ರಾಷ್ಟ್ರದ ಏಳಿಗೆಯನ್ನು ಬಡಾನೆ ಕೆ ಲಿಯೆ ಅಂದರೆ ಮುಂದುವರಿಸಲಿಕ್ಕೆ, ನಮ್ಮ ರಾಷ್ಟ್ರ ಶ್ರೇಷ್ಠ, ನಿಮ್ಮ ರಾಷ್ಟ್ರ ಶ್ರೇಷ್ಠ, ಮೊನ್ನೆ ಚಿನ್ನದ ಪದಕ ಪಡ್ಕೊಂಡ್ರಲ್ಲ ಚೇತನ್ ಕುಮಾರ್ನ ಯಾರು ಅವರ ಬಡಾನೆ ಕೆ ಲಿಯೆ, ಹಿಂಗೆ ನಮ್ಗೆ ಒಂದೇ ಗೋಲ್ಡ್ ಸಿಕ್ಕಿದ್ದು, ಅದು ಬರ್ಚಿಯಲ್ಲಿ
ಹಾಗಾಗಿ ನಾವು ಯಾಕೆ ಇಷ್ಟ ದೊಡ್ಡ ರಾಷ್ಟ್ರವಾದರೂ 130 crores ಕೋಟಿ ಜನಸಂಖ್ಯೆ ಇದ್ರೂ ಕೂಡ ಯಾಕೆ ಈ ರೀತಿಯಾಗಿ ಒಬ್ಬರೇ ನಾವು ಗೋಲ್ಡ್ ಮೆಡಲ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು? ಯಾಕೆ ಬೇರೆದವ್ರು ಪ್ರಯತ್ನ ಮಾಡಬಾರ್ದಾಗಿತ್ತು? ಮಾಡ್ಬೋದಾಗಿತ್ತಲ್ಲ, ಮಾಡ್ಬೋದಲ್ಲ ಅನ್ನುವಂಥ ಕ್ವಶನ್ಗಳು गरिमा बढ़ाने की प्रेरणा दी गई है। तो इसका भाव से खेलने और खेल से राष्ट्र की गरिमा बढ़ाने की प्रेरणा देना ಅಂದರೆ ಇಂಥ ಪ್ರೇರಣೆಯನ್ನು ಕೊಟ್ಟು ಅವರಿಗೆ ನಮ್ಮ ರಾಷ್ಟ್ರದ ಏಳಿಗೆ, ನಮ್ಮ ರಾಷ್ಟ್ರದ ಗೌರವ ಹುಟ್ಟಿಸ್ಲಿಕ್ಕೆ ಅವರಿಗೆ ಪ್ರಯತ್ನ ಆದರೆ ಅನ್ಯಾಯವಾಗಿ ಅವರಿಗೆ ನುಗ್ಸೋದು ಬೇಡ, ಸಪೋರ್ಟನ್ನು ಮಾಡೋದು ಬೇಡ, ನ್ಯಾಯಯುತವಾಗಿ प्रामाणिकतेಯಿಂದ ईमानदार से हम जीतने के लिए कोशिश करते हैं, तब हमारा देश आगे बढ़ने के लिए कोशिश करता है। सिर्फ हम लोग या तुम लोग ने घर में बैठकर सोचकर ये हमारा देश बढ़ाना है, हमारा देश बढ़ाना है, हमारा देश बढ़ाना है, हमारा देश बढ़ाना है, बढ़ाने से क्या सिर्फ बात करने से बढ़ जाते हैं हमारा देश? नो। तुम्हारा प्रयत्न या तुम्हारा काम, तुम्हारा वर्क में हमारा देश का आगे बढ़ाने की क्या क्या सोचना है, आप सोचो, तब देश बढ़ने के लिए या बढ़ते रहते हैं। आप एक साइंटिस्ट, एक अच्छा पॉलिटिकल या साइंटिस्ट, एक इंजीनियर या डॉक्टर, ये समाज का सेवा करते हुए आप आगे बढ़ गए तो ये नो, ये इंडिया का एक बहुत बड़ा व्यक्ति ने ऐसा महान व्यक्ति बन गया, एक साइंटिस्ट बन गया, ऐसा करके हमारा देश का महत्व गौरव बढ़ता रहता है। सिर्फ आप घर में बैठकर आप आगे बढ़ने के लिए, आगे बढ़ाना है करके सोचेगा तो बिल्कुल भी कुछ भी फायदा भी नहीं है। तो हम क्या करना है, हम सभी लोग ने आगे बढ़ने के लिए कोशिश करना है। तो स्थान विद्यालय के सभी लोग किताब देखो, विद्यालय के देखिए यहाँ पे देखो पेज नंबर 20, स्थान विद्यालय के वार्षिकोत्सव ಎನ್ಯುವಲ್ ಡೇ ಮಾಡ್ತೇವಲ್ಲ, ಫಂಕ್ಷನ್ ಮಾಡ್ತೇವಲ್ಲ, ಎನ್ಯುವಲ್ 10th ಆಗಲಿ ಯಾವುದೇ ಒಟ್ಟು ಎನ್ಯುವಲ್ ಡೇ ಮಾಡ್ತೇವೆ ನೋಡಿ, 10th ಮಾಡಬೇಕಂತಲ್ಲ, 7th ಮಾಡ್ತೀವಿ, ಒಟ್ಟು ವರ್ಷಾಚರಣೆ, ವರ್ಷದ ಕೊನೆಯಲ್ಲಿ ನಾವು ಶೈಕ್ಷಣಿಕ ವರ್ಷಾಚರಣೆಯನ್ನು ಮಾಡ್ತೇವಲ್ಲ, ವಾರ್ಷಿಕೋತ್ಸವಕ್ಕೆ ರಂಗಮಂಚ ಪರ್ ಸಜಿ ಅದಾಲತ್ ಫಂಕ್ಷನ್ದಲ್ಲಿ ಈ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಏನಪ್ಪ ಅಂದರೆ, ಪಾತ್ರ ನ್ಯಾಯಾಧೀಶ, ಅವರ ಅದಾಲತ್ಕಾಯಿ ಕರ್ಮಚಾರಿ ಅಂದರೆ ಪನಿಷ್ಮೆಂಟ್ ತಗೊಂಡವನು, ಕರ್ಮಚಾರಿ, ಪಹಲ್ವಾನ್ ಅಂದರೆ ಪಹಲ್ವಾನ್ ಅಂದರೆ ಕುಸ್ತಿಪಟುಗಳು, ಸುಮಂತ್ ಸಿಂಹ, ಇಲ್ಲಿ ಬರ್ತಕ್ಕಂಥ ಪಾತ್ರಗಳು ಯಾರಪ್ಪ ಅಂದರೆ ಸುಮಂತ್ ಸಿಂಹ, ಗವಾಹ, ಮಾಧವನ್, ಇವರೆಲ್ಲರೂ ಇಲ್ಲಿ ಪಾತ್ರಧಾರಿಗಳು ಬರ್ತಾರೆ. ಇವರು ಏನು ತಪ್ಪು ಮಾಡ್ತಾರೆ, ಮುಂದೆ ಏನು ತಪ್ಪು ಮಾಡಿರ್ತಕ್ಕಂಥದ್ದನ್ನು ಕೋರ್ಟ್ ಯಾವ ರೀತಿಯಾಗಿ ಜಸ್ಟ್ ಅವರಿಗೆ ಮುಂದೆ ಅವರಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಟ್ಟು ಅವರಿಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತದೆ ಅನ್ನುವಂಥದ್ದು ಇಲ್ಲಿ ನೋಡ್ಬೋದು. ಜಸ್ಟ್ ನ್ಯಾಯಾಧೀಶ ಈಗ ಬರ್ತಾನೆ, ಹತೋಡ ಮೀನ್ಸ್ ನ್ಯಾಯಾಧೀಶರ ಕೈಯಲ್ಲಿ ಕಟ್ಟಿಗೆಯಿಂದ ಹತೋಡ ಮೀನ್ಸ್ ಸುತ್ತಿಗೆ ಇರುತ್ತೆ, ಸುತ್ತಿಗೆ ಟೈಪ್, ಬಟ್ ಕೆಬ್ಬಿಣದ ಸುತ್ತಿಗೆ ಇರೋಂಗಿಲ್ಲ. ನ್ಯಾಯಾಧೀಶರ ಏನು ಕೈ ಇದು ಹಿಂಗೆ ಹೊಡೆಯುವಂಥ ಆ ಸುತ್ತಿಗೆಯನ್ನು ಕೂಡ ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥದ್ದು. ಅಂತ ಏನಪ್ಪ ಅಂದರೆ 3-4 ಸಲ ಬಡಿದ್ರೆ ಅದು ನ್ಯಾಯಾಧೀಶರ ಹತೋಡೆ ಮೀನ್ಸ್ ಅದು ಸುತ್ತಿಗೆ. मेज पर बजाते हुए अदालत की करवाई मीन्स एक्शन शुरू सभा या संस्था ಅದಕ್ಕೆ करवाई मीन्स एक्शन ಮಾಡ್ತಾ ಇದ್ದಾರೆ, ಅದನ್ನ ಬಾರಿಸಿ ಆ ಆಕ್ಷನ್ ಕೊಟ್ಟು की जाए ಅದಕ್ಕೆ और पोस्ट ಕೋರ್ಟಲ್ಲಿ ಹೋಗಿ ಜಡ್ಜ್ ಮೇಲ್ಗಡೆ ಕುಂತಿರ್ತಾರೆ, ನ್ಯಾಯಾಧೀಶರು ಕೆಳಗಡೆ ಕುಂತಿರ್ತಾರೆ, ಆ ಚೇರ್ ಮೇಲೆ ಕುತ್ಕೊಂಡು ಅದನ್ನ ಟಕ್ ಟಕ್ ಅಂತ ಹಂಗೆ ಏನಪ್ಪ ಅಂದರೆ ತಪ್ಪು ಮಾಡಿದವರಿಗೆ ಅದನ್ನು ಬಾರಿಸಿದಾಗ ಎಲ್ಲರೂ ಸ್ತಬ್ಧರಾಗಬೇಕು. ಅವಾಗ ಮುಂದೆ ತಾವು ಮುಖ್ಯ ನ್ಯಾಯಾಧೀಶರು ಮಾತಾಡ್ತಾರೆ,
ಅನದರ್ಸ್ ಕೆಳಗಡೆ ಇರ್ತಕ್ಕಂಥ ನ್ಯಾಯಾಧೀಶರು ಅದನ್ನು ಸುಮ್ಮನೆ ಕೇಳಿಕೊಂಡು ಅನಂತರದಲ್ಲಿ ಏನಪ್ಪ ಅಂದರೆ ಯಾರು ತಪ್ಪು ಮಾಡಿರ್ತಾರೆ ಯಾರು ತಪ್ಪು ಮಾಡಿರಲ್ಲ ಅದನ್ನು ಆ ಮುಖ್ಯ ನ್ಯಾಯಾಧೀಶರ ಮುಂದೆ ಅದನ್ನು ಹೇಳ್ಕೊಡ್ತಾರೆ. ओके जस्ट तो देखिए ನ್ಯಾಯಾಧೀಶ ಅದಾಲತ್ का ही कर्मचारी ಅಲ್ಲಿ ಬಂದಿರತಕ್ಕಂಥ ಎಲ್ಲ ಕರ್ಮಚಾರಿಗಳು ಏನಿದ್ದಾರೆ ಅವರೆಲ್ಲ ಏನಪ್ಪ ಅಂದರೆ ನ್ಯಾಯಾಧೀಶ ಮಹೋದಯ मुकदमे की दोनों पक्ष अपना मुकदमा स्वयं लड़ने की अनुमति चाहते हैं. ಹೌದು ನ್ಯಾಯಾಧೀಶ ಮಹೋದಯ, ನ್ಯಾಯಾಧೀಶರೇ, ಮುಖ್ಯ ನ್ಯಾಯಾಧೀಶರೇ, ಮುಕದಮೆ ಇಲ್ಲಿ ಇರ್ತಕ್ಕಂಥ ಈ ನ್ಯಾಯ ಏನಿದೆಪ್ಪ ಅಂದರೆ ಇಲ್ಲಿ ಸಮಸ್ಯೆ ಏನಿದೆ ಅಂದರೆ ದೋನೋ ಪಕ್ಷ ಅಪ್ನಾಯಿ ಮುಕದಮ ಅಂದರೆ ಅಲ್ಲಿ ಸಮಸ್ಯೆಗಳು ಸ್ವಯಂ ಲಡ್ನೆ ಕಿ ಅನುಮತಿ ಚಾಹತೆ ಹೇ, ನಾವೇ ಜಗಳ ಆಡಬೇಕಂತ ಏನಾದರೂ ಅನುಮತಿ ಪಡ್ಕೊಂಡಿದ್ದಾರಾ? ಅನುಮತಿ ಚಾಹತೆ ಹೇ, ಆಜ್ಞಾ, ಪರ್ಮಿಷನ್, ನಾವು ಜಗಳ ಮಾಡ್ತೇವಂತ ಅಲ್ಲಿ ಪರ್ಮಿಷನ್ ಏನಾದರೂ ಕೊಡ್ತೀರಾ ನೀವು? ನೋ. ರಾಜಕೀಯದಲ್ಲಿ ಅಧ್ಯಕ್ಷರಂತ ಮಾಡಿರ್ತಾರೆ ನೋಡಿ, ಆ ಅಧ್ಯಕ್ಷರ ಮಾತನ್ನು ಕೇಳಿಲ್ಲ ಅಂದರೆ ಅವರು ಟಕ್ ಟಕ್ ಅಂತ ಬರೆದಾಗ ಅಲ್ಲಿ ಇದ್ದದ್ದು ಸಚಿವರು ಈ ಕಡೆ ಕಾಂಗ್ರೆಸ್ ಆಗಿರ್ಬೋದು, ಅನದರ್ಸ್ ಪಾರ್ಟಿಯವರಾಗಿರ್ಬೋದು, BJP ಅವರು ಪಕ್ಷ ಇದ್ದಾಗ ಕಾಂಗ್ರೆಸ್ದವರು JDSದವರು ವಿರೋಧ ಮಾಡ್ತಿರ್ತಾರೆ, ಇವರು ಜಗಳ ಮಾಡ್ತಿರ್ತಾರೆ ನೋಡಿ. ಅದಕ್ಕೆ ಮೇಲ್ಗಡೆ ಕುಂತಿರ್ತಕ್ಕಂಥ ಅಧ್ಯಕ್ಷ ಹೇಳ್ತಿರ್ತಾನೆ, ಅದೇ ಅವರು ಬಡ್ದು ಏನಪ್ಪ ಅಂದರೆ ಸುಮ್ಮನೆ ಇರಿ ಅಂತ ಬಡ್ದಾಗ ಅವ್ರ ಅಧ್ಯಕ್ಷರ ಮಾತನ್ನು ಕೇಳ್ಕೊಂಡು ಇವರೆಲ್ಲ ಪಾರ್ಟಿಯವರು ಸುಮ್ಮನೆ ಸೈಲೆಂಟ್ ಆಗಿ ಕೂಡ್ತಾರೆ ನೋಡಿ. ಅದೇ ಸೂಚನೆಗಳು. ओके तब उन्होंने आगे क्या करता है हम लोगों ने देखेंगे. ನ್ಯಾಯಾಧೀಶ बोलते हैं अनुमति है, ಹಂಗೆ ವಾದ ವಿವಾದಗಳು ಮಾಡಲಿಕ್ಕೆ ಅನುಮತಿ ಇದೆ. ವಾದ ವಿವಾದಗಳು ಎರಡು ಪಕ್ಷದವರು ಮಾಡ್ಬೋದು, ಬಟ್ ಹೊಡೆದಾಟ ಇಲ್ಲೇ ಮಾಡುವುದಲ್ಲ. ಅನುಮತಿ ಇದೆ ಅಂತ ಹೊಡೆದಾಟ ಮಾಡ್ಬೋದಾ? झगड़ा कर सकते हैं? नो, बिल्कुल झगड़ा की बात नहीं है इसमें. तो बोलते हैं कि अनुमति है, मुकदमा शुरू किया जाए. ಅಂದರೆ ಪರ್ಮಿಷನ್ ಕೊಟ್ಟಿದೆ, ಪರ್ಮಿಷನ್ ಇದೆ ಅಂದರೆ ಹೊಡೆದಾಟ ಮಾಡಲಿಕ್ಕಲ್ಲ, ವಾದ ವಿವಾದಗಳನ್ನ ಮಾಡಲಿಕ್ಕೆ ಎರಡು ಪಕ್ಷದವರಿಗೆ ಇಲ್ಲಿ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು ಕೂಡ ನಾವು ನೋಡಬಹುದು. तो आगे बढ़कर उन्होंने बोलता है कि पहलवान, ಈಗ पहलवान कुश्ती पहलवान आगे क्या बोलते हैं देखिए महोदय. हागाದ್ರೆ जज ಅವರೇ, सुमंत सिंह मुझे मेरे 10 लाख रुपए देने में आनाकानी कर रहा है. ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. बहुत बार कहने पर भी जब इसके कानों पर जू नहीं रहेंगी तो मुझे अदालत का दरवाजा खटखटाना पड़ा. ಅದಕ್ಕೆ ನ್ಯಾಯಾಧೀಶರೇ ಏನು ಹೇಳ್ತಾ ಇದ್ದಾನೆ, ಪಹಲ್ವಾನ್ ಹತ್ರ ಒಬ್ಬ ಈ ಪೈಲ್ವಾನನ ಹತ್ರ ಏನಪ್ಪ ಅಂದರೆ ಸುಮಂತ್ ಸಿಂಹ 10 ಲಕ್ಷ ರೂಪಾಯಿಯನ್ನು ತಗೊಂಡಿದ್ದಾನೆ. 10 लाख रुपये देने में आनाकानी ಅಂದರೆ इनकार ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. कर रहा है, बहुत बार कहने पर भी ಬಹಳಷ್ಟು ಸಲ ಅವನಿಗೆ ಹೇಳಿದ್ರು ಕೂಡ जब इसके कानों पर ही जू नहीं रहेंगी ಅವನ ಕಿವಿನಲ್ಲೇ ಹಾಕ್ಕೊಳ್ತಾ ಇಲ್ಲ. ಹಾಗೆ ನಾನು ಈ ಕಡೆ ಕರಿತಾ ಇದ್ದೀನಿ, ನನ್ನ ದುಡ್ಡು ಕೊಡೋ ಅಂತ ಹೇಳ್ತಾ ಇದ್ರು ಕೂಡ ಇನ್ನು ಒಂದು ಚೂರು ಕಿವಿಯಲ್ಲಿ ಹಾಕ್ಕೊಳ್ತಾ ಇಲ್ಲ. ಮುಂದೆ ಏನು ಮಾಡಬೇಕಂತ ನನಗೇನು ಗೊತ್ತಾಗ್ತಾ ಇಲ್ಲ, ಏನು ಮಾಡೋದು ನ್ಯಾಯಾಧೀಶರೇ? ಅದಾಲತ್ ಕಾ ದರ್ವಾಜ ತಪ್ಪು ನನಗೆ ಈ ಕೋರ್ಟಿಗೆ ಬರುವಂಥದ್ದಾಯಿತು, ಈ ಕೋರ್ಟಿಗೆ ಬಂದು ನಿಮ್ಮ ಮುಂದೆ ನಾನು ನಿಲ್ಲುವಂತಾಯಿತು ಅಂತಂದ್ಬಿಟ್ಟು ಜಸ್ಟ್ ಪಹಲ್ವಾನ್ ಹೇಳಿದಾಗ ಮುಂದೆ तब सुमंत सिंह ने बोलते हैं, सुमंत सिंह ने क्या बोलते हैं देखिए महोदय, न्यायाधीशरे, पहलवान झूठ बोल रहा है, सुन लेता है, पहलवान झूठ बोल रहा है. जब मैंने कभी इसके रुपये लिए ही नहीं. ಈ ಪೈಲ್ವಾನ್ ಸುಮ್ಮನೆ ತನಗೆ ಬಾಡಿ ಏನಪ್ಪ ಅಂದರೆ ಬಾಡಿ ತೋರಿಸ್ಕೊಂತ ನನಗೆ ಅಂದಿಸ್ತಾ ಇದ್ದಾನೆ, ನಾನು ಯಾವಾಗಲೂ ಇವೊಂದು ದುಡ್ಡನ್ನೇ ತಗೊಂಡಿಲ್ಲ. तो देने का क्या प्रश्न? ದುಡ್ಡೇ ತಗೊಂಡಿಲ್ಲ ಅಂದರೆ ದುಡ್ಡು ಎಲ್ಲಿಂದ ಕೊಡಲಿ ಸರ್?
ನ್ಯಾಯಾಧೀಶರೇ, ನಾನು ಏನು ದುಡ್ಡನ್ನೇ ತೊಗೊಂಡಿಲ್ಲ, ಸುಮ್ಮನೆ ಅವ್ನು ನನ್ನ ಮೇಲೆ अपवाद ಹೊರಿಸ್ತಾ ಇದ್ದಾನೆ, मेरे ऊपर अपवाद कर रहा है उन्होंने, मैंने बिल्कुल भी उसका पैसा नहीं लिया हूँ। तो भी क्या प्रश्न, मैं कैसा पैसा दे सकता हूँ उसको, मैंने उसका पैसे भी नहीं लिया तो मैंने कैसे दे सकता हूँ, जरा पूछिए तो इसने मुझे कब इतने रुपये दिए थे, ಕೇಳ रहे हो, उसको पूछो मुझे कब पैसा दिया है, उसका साक्षी क्या है, हाँ उसके पास कुछ साक्षी है, ಅವನ ಹತ್ರ ಏನಾದರೂ ಸಾಕ್ಷಿ ಇದೆಯಾ, ಕೇಳ್ರಿ ಅವರಿಗೆ, ನನಗೆ ಯಾವ ದುಡ್ಡು ಕೊಟ್ಟಿದ್ದಾನೆ ಕೇಳ್ರಿ ಅಂತ ಹೇಳಿಬಿಟ್ಟು ಸುಮಂತ್ ಸಿಂಹ ಹೇಳಿದಾಗ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ, पहलवान बताओ तुमने कब सुमंत सिंह को इनके इतने रुपये दिए थे, ನೀನು ಇಷ್ಟು ದುಡ್ಡು ಕೊಟ್ಟಿದೀಯಪ್ಪ, क्या तुम्हारे पास रुपये देने का कोई प्रमाण, साबुत, प्रूफ है आपके पास कुछ प्रूफ है ಅಲ್ರಿ, ಏನು ಪ್ರೂಫ್ ಇರಲಾರ್ದೆ ನಿಮಗೂ ಕೂಡ ಒಬ್ಬ ವ್ಯಕ್ತಿ ಬಂದು ಇಲ್ಲ ನಿಮಗೆ ನಿಮ್ಮ ತಾಯಿ ತಂದೆ ಕೊಡಲಾರ್ದಂಥ ದುಡ್ಡನ್ನು ನಿಮಗೆ ನಾನು ಜಸ್ಟ್ 5,000 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ತಂದೆ ತಾಯಿಗಳು ಹೇಳಿದರೆ ಏನು ಸುಮ್ಮನೆ ಇರ್ಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ फ्रेंड अला तुम्हारा स्कूल का एक स्टूडेंट नहीं है, दूसरा स्कूल का स्टूडेंट आकर आपके ऊपर हमला करके आपको मैंने 5,000 रुपया दिया है करके बोलेगा तो नो, ऐसा कैसे मान सकते हैं? उसके पास क्या प्रूफ है, तेरे पास उसके क्या प्रूफ है? आप पूछते हैं ना, तुम्हारा माँ बाप पूछते ಹೌದಪ್ಪ ನನ್ನ ಮಗನಿಗೆ ನೀನು ದುಡ್ಡು ಕೊಟ್ಟಿದ್ದೀಯ ಅಂತ ಹೇಳ್ತಾ ಇದೆಯಲ್ಲ, ಏನು ಪ್ರೂಫ್ ಇದೆ ತೋರಿಸು, ಏನಾದರೂ ಪ್ರೂಫ್ ಇರಬೇಕು ತಾನೆ, ಅದಕ್ಕೆ न्यायाधीशರು आपके पास क्या प्रूफ है, हाँ आप प्रमाण मीन्स शब्द, आपके पास क्या प्रमाण मीन्स क्या प्रूफ, ಏನಾದರೂ प्रूफ ಇರಬಹುದಲ್ಲ, सबूत क्या है, प्रूफ क्या है, सबूत या प्रूफ, प्रूफ क्या है ಅಂತ ಅಂದ್ಬಿಟ್ಟು ನ್ಯಾಯಾಧೀಶರು ಪೈಲ್ವಾನ್ಗೆ ಕೇಳಿದಾಗ ಪೈಲ್ವಾನ್ ಹೇಳ್ತಾ ಇದ್ದಾನೆ, पहलवान महोदय, न्यायाधीशरे, सुमंत सिंह मेरे 10 लाख रुपये लौटाना नहीं चाहता, इसलिए ऐसे बात कह रहा है, आज से ठीक 3 महीने पहले ಮಹಾರಾಜರೇ, ನನ್ನಿಂದ 10 ಲಕ್ಷ ರೂಪಾಯಿ ಈ ಸುಮಂತ್ ತಗೊಂಡಿದ್ದಾನೆ, ಯಾವಾಗಂದ್ರೆ 3 ತಿಂಗಳ ಹಿಂದೆ ತಗೊಂಡಿದ್ದಾನೆ, 3 ತಿಂಗಳ ಹಿಂದೆ, ಬಟ್ ಏನಾದರೂ ಪ್ರೂಫ್ ಇರಬೇಕಲ್ಲ, इसके पास क्या प्रूफ है? ऐसा ही बोलकर लूटने के लिए बहुत सारे लोगों ने करते रहते हैं, बिना प्रूफ से आप कैसे पैसे दे सकते हैं उसको, अरे इसको गहना दिया करके ये ಆಭರಣಗಳನ್ನು ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹಂಗೆ ದಬಾಯಿಸ್ಕೊಂಡು ಹೋಗ್ಬಿಟ್ರೆ, अरे इसको मैंने खेत दिया, अरे मैंने घर लिखवा दिया इसको, अरे इसको मैंने पैसे दे दिया, अरे मैंने सब कुछ दे दिया करके बिना प्रूफ से आपके ऊपर आके हमला कर दिया, तो क्या कर सकते हैं? उसका न्याय करने वाला, अदालत करने वाला कौन है? अदालत कौन? एक कोर्ट रहता है ना, उसको ही है। एक फैसला करने वाला, एक जजमेंट, हाँ एक डिसीजन लेने वाला कौन है करके बोलेगा तो हम एक कोर्ट रहते हैं, एक कोर्ट की वजह से आज जिंदगी बिता रहा है, सभी लोग ने सही से एक सही रास्ता के ऊपर चल रहा है, नहीं तो मारपीट करके तभी मर जाने वाले थे। ಅದರಿಂದ ನಾವೆಲ್ಲರೂ ಕೂಡ ಯಾವುದೇ ಪ್ರೂಫ್ ಇರಲಾರ್ದೆ ಈ ಕೋರ್ಟ್ ಇದೆ ಅಂತ ಅಂದ್ಬಿಟ್ಟು ಈ ಕೋರ್ಟಿಗೆ ನಾವು ಏನಪ್ಪ ಅಂದರೆ ತಲೆ ಬಾಗಬೇಕಾಗಿದೆ, ಕೋರ್ಟ್ ಇರಲಿಲ್ಲ ಅಂದರೆ ಎಷ್ಟು ದಿನ ಬಡ್ದಾಡ್ಕೊಂತ ನಾವು ಸಾಯಬಹುದಾಗಿತ್ತು, ಕೋರ್ಟ್ ಇದೆ ಅಂತ ನಾವು ಏನಪ್ಪ ಅಂದರೆ ಜಸ್ಟ್ ನಾವು ಉಳಿದಿದ್ದೀವಿ, ಹಾಗಾಗಿ ಈ ಕೋರ್ಟ್ ಮುಂದೆ ಏನೇನು ಸೂಚನೆಗಳು ಈ ನ್ಯಾಯಾಧೀಶರು ಕೊಡ್ತಾರೆ, ಅನಂತರದಲ್ಲಿ ಪೈಲ್ವಾನ್ ಮತ್ತು ಸುಮಂತರ ನಡುವೆ ಯಾವ ರೀತಿಯಾಗಿ ಮುಂದೆ ನಡೀತಾ ಇದೆ ಅನ್ನುವಂಥದ್ದು ನಾವು ಇಲ್ಲಿ ಮುಂದಿನ ಪೀರಿಯಡಲ್ಲಿ ನೋಡುತ್ತೆ, ಆದರೆ ಜಸ್ಟ್ ನೀವು ಹೋಮ್ವರ್ಕನ್ನು ಕೂಡ ಹಾಗೆ ಬರ್ಕೊಳ್ತಾ ಇರಿ, हाँ ओके। आज का होमवर्क है पेज का
होमवर्क। होमवर्क होता है मौखिक प्रश्न। यहाँ पे मौखिक प्रश्न है 5 है, 5 को लिखना है होमवर्क। होमवर्क का आंसर, होमवर्क आज है मौखिक प्रश्न किताब में ढूंढकर। नो नो नो, अभी एक ही अभी पाठ को शुरू किया है ना मैंने। नो नो सॉरी, ये नहीं। आपको एक 2 पेज कॉपी राइटिंग दे देता हूँ, एक 2 पेज कॉपी राइटिंग, 2 पेज कॉपी राइटिंग लिख कर लेके आना। ओके, 2 पेज कॉपी राइटिंग। ओके यस, तो मैंने अगले पीरियड में देखेंगे वो पाठ के बारे में, अगले पीरियड में देखेंगे। ओके बस।